ಫ್ಯಾಮಿಲಿ ವೀಕ್ ಇತ್ತಲ್ಲ ಆ ಟೈಮಲ್ಲಿ ಅವ್ವ ಅಪ್ಪ ಬಂದಿದ್ರು, ರೊಟ್ಟಿ ಬುತ್ತಿ ತಂದಿದ್ರು, ಎಲ್ಲಾರು ತಿಂದ್ರಿ. ಅಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದ ಅಲ್ಲಿ ಸಿಕ್ತಲ್ಲ ಅದು ರೊಟ್ಟಿದೊಂದು ತಲಿಬ್ಯಾನಪ್ಪ ಮರಿ. ಅಲ್ಲಿ ರೊಟ್ಟಿ ಸಿಗಂಗಿಲ್ಲ, ಏನಿಲ್ಲ, ಚಪಾತಿ ಅನ್ನ ಸಾರು ಅವ್ರು ಕೊಡ್ತಿದ್ರು ಬಿಡು. ಚಪಾತಿ ಅನ್ನ ಸಾರು, ಚಪಾತಿ ಅನ್ನ ಸಾರು, ರೊಟ್ಟಿನ ಸಿಗ್ತಿದ್ದಿಲ್ಲಣ್ಣ. ಅಂದ್ರೆ ಅಲ್ಲಿ ರೊಟ್ಟಿ ಮಾಡೋರಿಲ್ಲ. ಅಲ್ಲಿ ತಿಂದ್ರು ಲಗ್ಜುರಿಗೆ ಚಿಕನ್ ಪಿಕನ್ ಬರ್ತಿತ್ತು, ತಿಂತಿದ್ವಿ. ಆದ್ರೆ ಅವ್ವ ಅಪ್ಪ ರೊಟ್ಟಿ ತಂದಿದ್ದು ಎಲ್ಲರೂ ಖುಷಿ ತಿಂದ್ರಣ. ನಮ್ದು ಶೇಂಗಾ ಹಿಂಡಿ ಕಾಳಿನ ಪಲ್ಯ ಎಲ್ಲ ಮಾಡ್ಕೊಂಬಂದಿದ್ರು ಅವರ. ಭಾರಿ ಖುಷಿ ಆಯ್ತು. ಬಿಗ್ ಬಾಸ್ ನಾನು ಎಲ್ಲ ಯಾವಾಗಿದ್ರು ತಳಕ್ಕೆ ಕೂತ್ಕೊಂಡು ಉಣ್ತಿದ್ದೆ. ಹನುಮಂತು ನಿನ್ನ ಲಿವಿಂಗ್ ಏರಿಯಾ ಕರ್ಕೊಂಡೋಗಿ ಎಲ್ಲರನ್ನ ಊಟ ಮಾಡಿಸಿದ್ರು. ಅದನ್ನೆಲ್ಲ ಎಲ್ಲ ಖುಷಿಯಿಂದ ತಿಂದ್ರಣ. ಭಾರಿ ಖುಷಿ ಆಯ್ತು ಎಲ್ಲರೂ. ಯಾಕಂದ್ರೆ ನಾವು ಊರಾಗ ಫಸ್ಟ್ ದಿನ ಶುರು ಮಾಡೋದ ಬೆಳಗ್ಗೆ ರೊಟ್ಟಿ ಚಟ್ನಿ ಮೊಸರು, ಇಲ್ಲ ಅಂದ್ರೆ ಅದು ದಿನ ಶುರು ಆಗೋದೇ ಇಲ್ಲ. ಆದ್ರೆ ಇಲ್ಲಿ 100 ದಿನ ಹೆಂಗ ಮಿಸ್ ಮಾಡ್ಕೊಂಡಿದ್ರಿ ಅದನ್ನ? ಇವಾಗ ರೊಟ್ಟಿ ಇಲ್ದಾಗ ತಲೆ ಹಾಪಾಗಿತ್ತು ನಾವು. ತಲೆ ಒಮ್ಮೊಮ್ಮೆ ಬೇಜಾರಾಗದ ಊಟದ ಸಂಬಂಧ. ರೊಟ್ಟಿ ನಾವು ತಿನ್ಕೊಂಡಿದ್ರ ಚಪಾತಿ ನಮ್ಗೆ ಅಷ್ಟೊಂದು ಇದ್ದಿದ್ದಿಲ್ಲ. ಚಪಾತಿ ಅಂದ್ರೆ ಸ್ವಲ್ಪ ಬೇಜಾರಾಕಿತ್ತು. ನಮ್ಗೆ ಕಡಕ್ ರೊಟ್ಟಿ ಖಾರ ಇದ್ರೆ ಸಾಕಪ್ಪ. ಎಣ್ಣೆ ಖಾರಾಕಿ ತಿಂದು ಮನುಷ್ಯರ ಅಲ್ಲಿ ಹೋಗಿ ಅದ್ರಾಗ ಬೇರೆ ಆ ಎ ಸಿ ಒಂದು ಆಗ್ತಿದ್ದಿಲ್ಲ ನನಗೆ. ಎ ಸಿ ಆಗಿರೋ ಆದ್ರೂ ಕಷ್ಟಣ ಬಿಗ್ ಬಾಸ್ ಮನೆ. ಆದ್ರೆ ಈಗ ನನಗೆ ಅನ್ಸಾಕತೈತಿ ಬಿಗ್ ಬಾಸ್ ಮನೆ ಮಿಸ್ ಮಾಡ್ಕೊಳತ್ತಿಲ್ಲ ಒಂಥರ ಏನೋ. ಆದ್ರೆ ಅದೊಂದು ಅಲ್ಲಿ ಕಲಿಯಂಥದ್ದು ಭಾರಿ ಐತಣ್ಣ. ನಾ ಎಲ್ಲರೂ ಅಂತಾರ ಅಲ್ಲಿ ಹೋದ್ರೆ ಏನೈತಿ ಅಂದ್ರೆ ಅಲ್ಲಿ ಹೋದ್ರೆ ಜೀವನದ ಪಾಠ ಐತಣ್ಣ ಭಾರಿ. ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂದಿದ್ರೆ 2-3 ವಾರ ಅಂದಾಗ, ನೀವು ಫಸ್ಟ್ ವಾರ ಹೋದಾಗ ನಿಮ್ ಕ್ಯಾಪ್ಟನ್ಸಿ ಕೊಡ್ತಾರಲ್ಲ, ಅವಾಗ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಂಡ್ರಿ ಇದು ಆಗೋದಿಲ್ರೋ ಯಪ್ಪ ಅಂತಂದ ಹೆಂಗ ಅನ್ಸಿತ್ತು? ಅಯ್ಯೋ ತಲೆ ಕೆಟ್ಟೋಗಿದ್ದ. ಹೆಂಗ್ ಗೊತ್ತನ, ಹೋಗಿನಿ ಅಲ್ಲಿ ಮನಿದ ಅದು ನಮ್ಗೆ ಏನು ರೂಲ್ಸ್ ಗೊತ್ತಿಲ್ಲ. ಕ್ಯಾಪ್ಟನ್ ಅಂದ್ಕೊಟ್ಲೆ ಅದು ಯಾವ ಥರ ಅವೆಲ್ಲ ಅವರು ನಿಂದ್ರಿಸ್ರಿ ಅಂತ ಹೇಳಿದ್ರು. ನಾ ಏನು ಶೋ ನೋಡಿ ಹೋಗಿಲ್ಲ, ಏನಿಲ್ಲ. ಅವ್ರು ಅವ್ರು ಒಂದೊಂದು ಸಂಖ್ಯೆ ಕೊಟ್ಟು ನಿಂದ್ರಿಸಂದ್ರು ನನಗೆ ಏನು ಲೆಕ್ಕನ ಹರಿವಲ್ದು. ಅವ್ರು ನೋಡಿದ್ರೆ ನನಗೆ ಮಾತಾಡ್ಸಾಕತ್ ಬಿಟ್ರ ಹಂಗೆ ಅದೇ ಹಿಂಗೆ. ಅಯ್ಯೋ ಬಿಟ್ಬಿಡ್ರಪ್ಪ, ನಾ ಯಾಕಂದ್ರೆ ಬಂದು ಮರ್ಯಾ ಏನ ಕ್ಯಾಪ್ಟನ್ಸಿ ಕ್ಯಾನ್ಸಲ್, ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ. ಅವನ ಶಿಶಿರಣ್ಣ ಹಂಗೆಲ್ಲ ಹೇಳ್ಬಾರ್ದು ಮತ್ತು ಆಡು ಚೆನ್ನಾಗಿ ಆಡ್ತೀಯ, ಇದು ಹೊಸ್ದಾಗಿ ಬಂದಿಲ್ಲ ಮತ್ತು ಇವೆಲ್ಲ ಅಂತಂದ್ರು. ಕಲ್ಕೊಂಡೆಲ್ಲ ಅವರು ನಮ್ಮ ಬಿಗ್ ಬಾಸ್ ಎಲ್ಲ ನಮ್ಮ ದೋಸ್ತರಲ್ಲೆಲ್ಲ ಭಾರಿ ಸಪೋರ್ಟ್ ಮಾಡಿ ಅವ್ರದ್ದು.